ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ KPTCL ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಫೈನಲ್ 1:1 ಬಟ್ಟಿದ್ರು. ಆಲ್ಮೋಸ್ಟ್ ಎಲ್ಲ 95, 96 ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆಯಾಗಿದ್ರಿ. ಹಾಗಿದ್ರೆ ಇನ್ನು ಹೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು, ಬೆಸ್ಕಾಮು, ಚೆಸ್ಕಾಮ್ಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ 1:1 ಕಟ್ ಆಫ್ ಎಷ್ಟು ನಿಲ್ತದ ಸ್ನೇಹಿತರೆ? ಈ ನಾ ಹೇಳೋ ಟ್ರಿಕ್ಸನ್ನು ಯೂಸ್ ಮಾಡಿದ್ರಂದ್ರೆ ನಿಮ್ದು 100% ಸೆಲೆಕ್ಷನ್ ಆಗುತ್ತೆ ಇಲ್ಲತ್ತೆ ನಿಮ್ಗೆ ಗೊತ್ತಾಗುತ್ತೆ ರೀ. ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ, ನಂದು SSLC 90 ಆಗೈತೆ ರೀ, 91, 92, 93, 94 ಹಿಂಗೆ ಸಮಥಿಂಗ್ ಎಲ್ಲ ಆಗೈತೆ ರೀ, ನಂದು ಸೆಲೆಕ್ಷನ್ ಆಗುತ್ತಾ ಇಲ್ಲ ಅಂತ ಕೇಳಕತ್ತಿದ್ರಿ. ಸ್ನೇಹಿತರೆ, ಇದೊಂದು ತಿಳ್ಕೊರಿ. ಮೊದಲಿಗೆ ಇಂಪಾರ್ಟೆಂಟಾಗಿ ಸ್ನೇಹಿತರೆ, ನೀವು ಇಲ್ಲಿ ಫಿಸಿಕಲಲ್ಲಿ ಒಂದು ಸಾಕಷ್ಟು ಅಭ್ಯರ್ಥಿಗಳು ಗೊಂದಲ ಏನೈತಪ್ಪ ಅಂದ್ರೆ, ನಂದು 5 ಪಾಸ್ ಆಗ್ಯಾವು, ನನಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರಾ, ನಂದು 90 ಆಗೈತಿ, ನಾನು ಸೆಲೆಕ್ಷನ್ ಹಾಕೀನಿ. ಸ್ನೇಹಿತರೆ, ಇದೊಂದು ತಿಳ್ಕೊರಿ, ಇಲ್ಲಿ ಯಾವುದೇ ರೀತಿಯಲ್ಲಿ ನೀವು 5 ಪಾಸ್ ಆದರೂ ಅಷ್ಟೇ, 3 ಪಾಸ್ ಆದರೂ ಅಷ್ಟೇ, ಅವರು ಮಿನಿಮಮ್ ಎಷ್ಟು 3 ಪಾಸ್ ಆದರೆ ಸಾಕಾಗಿರ್ತದೆ ರೀ. ಅವರು ನೀವು 5 ಪಾಸ್ ಆದ್ರೆ ಅಲ್ಲಿ ಏನು ಸ್ಕೋರ್ ನಿಮ್ದು ಹೆಚ್ಚಿಗೆ ಮಾಡೋಂಗಿಲ್ಲ, ನಿಮ್ದು ಇರೋಷ್ಟು ಸ್ಕೋರ್ ಇರ್ತೈತಿ. 5 ಪಾಸ್ ಆದವಂಗೂ ಅಷ್ಟೇ ವ್ಯಾಲ್ಯೂ, 3 ಪಾಸ್ ಆದವಂಗೂ ಅಷ್ಟೇ ವ್ಯಾಲ್ಯೂ, ತಿಳಿತಲ್ಲ ಸ್ನೇಹಿತರೆ? ಆಗಿದ್ದರೆ ನೀವು ಜಸ್ಟ್ 3 ಪಾಸ್ ಆಗಿದ್ದರೂ ಸಾಕು, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:1ಗೆ ಸೆಲೆಕ್ಟ್ ಆಗ್ತೀರಾ. ವಿತ್ ಸ್ಕೋರ್ ಇರಬೇಕು. ಓಕೆ, ಸ್ಕೋರನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಕೂಡ ಇದೇ ರೀತಿ ಇರ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬರು ವಿಡಿಯೋ ನೋಡಕತ್ತವರು ನಿಮ್ಮದು ಕೆಟಗರಿ ಯಾವುದು, 2A ಇದ್ರೆ 2A ಅಂತ ಹಾಕ್ರಿ, 3A ಇದ್ರೆ 3 ಅಂತ ಹಾಕ್ರಿ. ಅದ್ರ ಜೊತೆಗೆ ಮುಂದೆ ಮೊದಲ ಯಾವ ಕಂಪ್ನಿ ಅಂತ ಹಾಕ್ಬೇಕ್ರಿ. ಚೆಸ್ಕಾಮು 2A ಕ್ಯಾಟಗರಿ, ನಿಮ್ದು ಯಾವ್ದಾರ ಸೆಲೆಕ್ಷನ್ ಆಗೈತಿ, PDPನ, ಅದೇ ರೀತಿ ಅದರ್ಸ, GM ಎದರಲ್ಲಿ ಸೆಲೆಕ್ಟ್ ಆಗ್ತಿದ್ದ ನೋಡ್ರಿ, ಅದನ್ನು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಾಡಿದ್ದು ಅಥವಾ ನಾಳೆಗೆ ಫಿಕ್ಸ್ ಬರ್ತೈತೆ ವಿಡಿಯೋ. ಪ್ರತಿಯೊಬ್ಬರದ್ದು ಕೂಡ ಎಷ್ಟು ಮಂದಿ ಕಮೆಂಟ್ ಹಾಕಿರ್ತೀವಿ ನೋಡಿ, ಅವ್ರು ಸೆಲೆಕ್ಷನ್ ಆಗುತ್ತೆ ಇಲ್ಲ ಅಂತೇಳಿ ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಾರಿ ಕೂಡ ತಿಳಿದುಕೊಳ್ಳೋಣ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೋರು, ಕಂಪ್ನಿ ವಿತ್ ಯಾವ ಕ್ಯಾಟಗರಿ, ಪ್ರತಿಯೊಂದನ್ನ ಏನೇನು ತಿಳಿಸಲಿ ಒಟ್ಟನ್ನು ಹಾಕ್ರಿ. ಈಗ ನಿಮ್ಮದು ಸ್ಕೋರು ಸೆಲೆಕ್ಷನ್ ಆಗುತ್ತೆ ಇಲ್ಲತ್ತೆ ಯಾವ ರೀತಿ ತಿಳ್ಕೋದಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ 1:5 ರೀ. 1:5 ಲಿಸ್ಟ್ ಇತ್ತಪ್ಪ ಅಂದ್ರೆ ನಿಮ್ಮದು ಸೆಲೆಕ್ಷನ್ ಆಗುತ್ತೆ ಇಲ್ಲ ಅಂತೇಳಿ ತಿಳ್ಕೊಬೋದು. ಸ್ನೇಹಿತರೆ, 1:5 ನಮ್ಮ ಕಡೆ ಲಿಸ್ಟ್ ಇಲ್ಲಪ್ಪ ಅಂದ್ರೆ ಪ್ರತಿಯೊಂದು ಕಂಪ್ನಿದು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹಾಕ್ತೀವಿ ರೀ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ, ನಿಮ್ಮದು ಕೂಡ ಸೆಲೆಕ್ಷನ್ ಆಗುತ್ತಾ ಇಲ್ವಾ. ಇದು ಓನ್ಲಿ ಸ್ನೇಹಿತರೆ ಏನು ಫಿಸಿಕಲ್ ನಡೆಸಿದ್ರಲ್ಲ 5ರಲ್ಲಿ 3 ಯಾರೆಲ್ಲ ಪಾಸ್ ಆಗಿರುತ್ತೆ ನೋಡಿ, ಪ್ರತಿಯೊಬ್ಬರು ಕೂಡ ನೀವು ಚೆಕ್ ಮಾಡಿಕೊಂಡು ಸೆಲೆಕ್ಷನ್ ಆಗುತ್ತೆ ಇಲ್ಲತ್ತ ನೀವೇ ಹೇಳ್ತೀರಿ. ನಾ ಯಾವ ರೀತಿ ಇನ್ಸ್ಟ್ರಕ್ಷನ್ ಏನು ಹೇಳ್ತೀನಲ್ಲ ಆ ರೀತಿ ಫಾಲೋ ಮಾಡಿ ನೀವೇ ಚೆಕ್ ಮಾಡಿದ್ರೆ ನೀವೇ ಹೇಳ್ತೀರಿ ಸೆಲೆಕ್ಷನ್ ಆಗುತ್ತೋ ಇಲ್ಲ ಅಂತೇಳಿ. ಬನ್ನಿ ಸ್ನೇಹಿತರೆ, ಆಗಿದೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅದಾವೆ. ಇಲ್ಲಿ 2Aದ ತಗೋರಿ, 6 ಮಟ್ಟ ಅದಾವೆ ರೀ. ಇದು ಉಳಿಕೆದ್ದು ನಮಗೆ ಬೇಡ. 2Aದಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಬರ್ತಾರ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಬರ್ತಾರ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದಂದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ ಸರ್ವಿಸ್ ಮ್ಯಾನು ಯಾರೆಲ್ಲ ಅರ್ಜಿ ಸಲ್ಲಿಸಿರೋ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಆಗ್ತೀರಿ. ತಿಳಿತಲ್ಲ, ಪಾಸ್ ಆಗಿರ್ಬೇಕ್ರಿ. ಫಿಸಿಕಲ್ ಪಾಸ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಹಾಕಿರಿ, ನಿಮ್ದು ಏನೋ ಟೆನ್ಷನ್ ಇಲ್ಲ ರೀ. ನಾನು ನೆಕ್ಸ್ಟ್ 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋರು ಆಲ್ಮೋಸ್ಟ್ ಇವರು ಕೂಡ ಫಿಸಿಕಲ್ ಪ್ಲಸ್ ಮೆಡಿಕಲ್ ಪಾಸ್ ಆದ್ರಪ್ಪ ಅಂದ್ರೆ ನಿಮ್ಮದು ಕೂಡ ಸೆಲೆಕ್ಷನ್ ಆದಂಗೆ ರೀ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕೂಡ ಜನ ಕಡಿಮೆ ಅದಾರ. ಅದಕ್ಕಾಗಿ ಆದರೂ ಕೂಡ ಒಂದಿಷ್ಟು ಫೇಕ್ ಡಾಕ್ಯುಮೆಂಟ್ಸ್ ತೊಗೊಂಡು ಅಟ್ಯಾಚ್ ಮಾಡಿ ಆ ರೀತಿ ಮಾಡಿದವರು ನಿಮ್ಮ ಡಾಕ್ಯುಮೆಂಟ್ಸ್ ಇದಾವೆ ಸರಿ ಮೆಡಿಕಲ್ದಾಗ ಹೊರಗೆ ತೆಗಿತಾರೆ, ನೀವು ಡೈರೆಕ್ಟ್ ಮನೆಗೆ ಬರೋದು. ನಿಮ್ಮದು ಕೂಡ ಚೆಕ್ ಮಾಡ್ಕೊರಿ, ನಾನು ಹೇಳೋ ಇನ್ಸ್ಟ್ರಕ್ಷನ್. ಸ್ನೇಹಿತರೆ, ಇದಾದಮೇಲೆ ನೋಡ್ಕೊರಿ, 2Aದಾಗ ಕನ್ನಡ ಮಾಧ್ಯಮ ಅಂತ ಬರ್ತಾರೆ, 2A ಜನರಲ್ ಅಂತ ಬರ್ತಾರೆ, 2A PDP ಅಂತ ಬರ್ತಾರೆ, 2A ಗ್ರಾಮೀಣ ಅಂತ ಬರ್ತಾರೆ. ಇದು ಎಲ್ಲ ಕ್ಯಾಟಗರಿ ಒಳಗೆ ಇರ್ತದೆ ರೀ. ಅದು 2A ಅಷ್ಟಲ್ಲ, 2B ಅಷ್ಟಲ್ಲ, 3D ಅಷ್ಟಲ್ಲ, SC ಅಲ್ಲ, ST ಅಲ್ಲ, ಪ್ರತಿಯೊಂದು ಕ್ಯಾಟಗರಿ ಒಳಗೂ ಇದೇ ರೀತಿ ಇರ್ತದೆ. ಅದ್ರ ಜೊತೆಗೆ ಇದೇನಿತ್ತಲ್ಲ ಇಲ್ಲಿ ನಿಮ್ಮದು ಹೆಸರು ಇರ್ತದೆ ರೀ. ಅಲ್ಲಿ ಏನು ಕೊಟ್ಟಿದ್ದಲ್ಲ ಆ ರೀತಿಯಲ್ಲಿ ನಿಮ್ಮ ಹೆಸರು ಕೂಡ ಇರ್ತದೆ. ಇಲ್ಲಿ ನೋಡ್ಕೊರಿ, ಇಲ್ಲಿ ಒಬ್ಬರು ಅಭ್ಯರ್ಥಿ ನೋಡ್ರಿ, ಶ್ರೇಯಾ ಅಂತೇಳಿ, ಶ್ರೇಯಾ ಶ್ರೀಸಲ್ ಬಿರಾದರ್. ಆಲ್ಮೋಸ್ಟ್ ಎಲ್ಲ ಇವ್ರು ಬಿಜಾಪುರದವ್ರು ಇರ್ಬೋದು ಅಂತ ಅನ್ಕೋತೀನಿ, ಬಿರಾದರಲ್ಲಿ ಜಾಸ್ತಿ ಐತಿ. ಓಕೆ, ಎಲ್ಲರೂ ಇರಲಿ. ಸ್ನೇಹಿತರೆ, ಇವ್ರದ್ದು ನೋಡ್ರಿ ಜನರಲ್ ಕ್ಯಾಟಗರಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಆಗಿದ್ದಾರೆ. ಇವರು ಫಿಸಿಕಲ್ ಪಾಸ್ ಆಗಿದ್ರೆ 100% ಸೆಲೆಕ್ಷನ್ ಆಗ್ತಾರೆ ರೀ. ಓಕೆ, ಈ ರೀತಿ ಇದನ್ನು ನೋಡ್ಕೊಂಡ್ರಲ್ಲ, ಇಲ್ಲಿ ನೋಡ್ಕೊರಿ, ಇಲ್ಲಿ ಭಾಳ ವಾಪಸ್ ತೋರಿಸ್ತೀನಿ. ಇಲ್ಲಿ ನಿಮ್ಮದು 2A ಕ್ಯಾಟಗರಿಯಲ್ಲಿ ಕನ್ನಡ ಮಾಧ್ಯಮಕ್ಕೆ ಎಷ್ಟು ಪೋಸ್ಟ್ ಅದಪ್ಪ ಅಂದ್ರೆ 8 ಪೋಸ್ಟ್ ಅದಾವು. ಇಲ್ಲಿ ಎಷ್ಟು ಅಭ್ಯರ್ಥಿಗಳು ಫಿಸಿಕಲ್ ಆಗ್ಯಾರಪ್ಪ ಅಂದ್ರೆ 40.
ಇದು ಏನು ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು 8 ಪೋಸ್ಟು. ಈ 8 ಪೋಸ್ಟ್ ಏನದಾವಲ್ಲ ರೀ, 8 ಪೋಸ್ಟ್ನಾಗ ಟಾಪ್ ಏನಿರುತ್ತಲ್ಲ ಅವ್ರು ಸೆಲೆಕ್ಷನ್ ಆಗ್ತಾರೆ. ಯಾವ ರೀತಿಯಪ್ಪ ನೀವು ನಮ್ಮದು ಕೂಡ ಸೆಲೆಕ್ಷನ್ ಆಗುತ್ತಾ ಇಲ್ಲೋ ಅಂತೇಳಿ ಇಲ್ಲಿ ನೋಡ್ಕೋರಿ. ಸ್ಟಾರ್ಟಿಂಗ್ 2A ಕ್ಯಾಟಗರಿದು ಕಡಿಮೆ ಅಂದ್ರೆ 92.96 ಲಾಸ್ಟ್ ಇರ್ತದ. ಇಲ್ಲಿ ಸ್ಟಾರ್ಟಿಂಗ್ ಅಂತ ನೋಡ್ಕೊಂಡು ಹೋಗಿ ಕನ್ನಡ ಮಾಧ್ಯಮ ಎಲ್ಲಿಗೆ ಸಿಗ್ತಾರತ್ತೇಳಿ ಯಾವ ರೀತಿ ಅತಿ ಪ್ರತಿಯೊಂದು ಕೂಡ ನಿಮ್ಗೆ ತಿಳಿತೈತೆ ರೀ. ಸ್ವಲ್ಪ ಕನ್ಫ್ಯೂಸ್ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ಸ್ಲೋ ಇಟ್ಕೊಂಡು ಅದ್ರ ನೋಡ್ಕೊಂಡು ಡೀಟೇಲ್ ಆಗಿ ಒಂದು ಸಾರಿ ಚೆಕ್ ಮಾಡ್ಕೊರಿ. ಸ್ಕೋರ್ ಜಾಸ್ತಿ ಇದ್ದರದು ಆಯ್ತು ಕಡಿಮೆ ಇದ್ದರೂ ಆಯ್ತು ನಿಮ್ದು ಇಲ್ಲಿ ಗೊತ್ತಾಗುತ್ತೆ. ಬಟ್ ಆದರೆ ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಕೂಡ ಇಲ್ಲಿ ಏನಾಗಿರ್ತಾರಪ್ಪ ಅಂದ್ರೆ ಇಲ್ಲಿ ಫಿಸಿಕಲಲ್ಲಿ ಫೇಲ್ ಆಗಿರ್ತಾರೆ. ಫಿಸಿಕಲಲ್ಲಿ ಫೇಲ್ ಆದವ್ರು ಯಾರಂತ ಗೊತ್ತಾಗಲ್ಲ. ಒಂದು ಅಂದಾಜು ಮೇಲೆ ಆದರೂ ಕೂಡ ನೀವು ಸೆಲೆಕ್ಷನ್ ಆಗುತ್ತೆ ಇಲ್ವ ಅಂತೇಳಿ ಆದರೂ ಕೂಡ ಗೊತ್ತಾಗುತ್ತೆ. ಪೋಸ್ಟ್ ಎಷ್ಟು ಅದಾವೆ 2975 ಅದಾವಲ್ಲ, ಅದರ ಒಂದು KPTCL ಒಂದು 500-600 ತೆಗೆದ್ರು ಕೂಡ 2,500 ಅಂತ ಇಟ್ಕೊಂಡ್ರು ಕೂಡ ಇದು 2,500 ಅಭ್ಯರ್ಥಿಗಳಿಗೆ 100% ಯೂಸ್ ಆಗುತ್ತೆ ರೀ. ನಾ ಹೇಳೋ ಟ್ರಿಕ್ಸ್ 100% ಯೂಸ್ ಆಗುತ್ತಾ. ಹಾಗಿದ್ರೆ ನೋಡ್ಕೊಂಬಿಡ್ರಿ. 2A ಕ್ಯಾಟಗರಿಗೆ ಸಂಬಂಧಿಸಿದಂತೆ ನಾವು ಕನ್ನಡ ಮಾಧ್ಯಮ ನೋಡಕತ್ತಿದ್ರಿ. ಎಷ್ಟು ಪೋಸ್ಟ್ ಅದಪ್ಪ ಅಂದ್ರೆ ನಮ್ದು ಇಲ್ಲಿ 8 ಪೋಸ್ಟ್ ಅದಾವೆ. 8 ಪೋಸ್ಟ್ ಅಂದ್ರೆ ಟಾಪ್ 8 ಅಭ್ಯರ್ಥಿಗಳನ್ನ ಇರ್ತಲ್ಲ ಸೇಪ್. ನಿಮ್ಮ ಕೆಳಗಡೆ ಎಷ್ಟು ಅದಾರ, ನಿಮ್ಮ ಮೇಲ್ಗಡೆ ಎಷ್ಟು ಅದಾರ, ನೀವು ಶೇಪ್ ಇದಿರಲ್ಲ ಅಂತ ನೋಡ್ಕೊಳ್ಳೋದು ಇದೇ ರೀತಿ ರೀ. ಇಲ್ಲಿ ಕನ್ನಡ ಮಾಧ್ಯಮ ನೋಡ್ರಿ, ಒಬ್ಬರದು ಇವ್ರ ಹೆಸರೇನು ಪ್ರದೀಪ್ ಅಂತ, ಪ್ರದೀಪ್ ಪೂಜಾರಿ ಅಂತ ಅದಾರ. ಸ್ನೇಹಿತರೆ ಇವ್ರದ್ದು ಕನ್ನಡ ಮಾಧ್ಯಮದಲ್ಲಿ 96.96. ಇವರು ಫಿಸಿಕಲ್ ಪಾಸ್ ಆಗಿದ್ರೆ 100% ಜಾಬ್ ಆಗುತ್ತೆ. ಓಕೆ, ಒಬ್ಬ ಅಭ್ಯರ್ಥಿ ಅದ. ಉಳಿದಿದ್ದು ಇನ್ನು 7 ಪೋಸ್ಟು. ಪ್ರತಿಯೊಬ್ಬರದ್ದು ಕೂಡ ಈ ರೀತಿ ಚೆಕ್ ಮಾಡ್ಕೋಬೇಕು. ನೀವು ಚೆಕ್ ಮಾಡ್ಕೊಂಡ ಮೇಲೆ ಗೊತ್ತಾಗುತ್ತೆ ನೀವು ಸೆಲೆಕ್ಟ್ ಆಗ್ತಿರೋ ಇಲ್ಲ ಅಂಥೇಳಿ. ನೆಕ್ಸ್ಟ್ 2ನೇ ಅಭ್ಯರ್ಥಿ ಇವ್ರು ಯಾರು ಅಕ್ಷಯ್ ಅಂತದಾರ. ಇವರು ಕೂಡ ಸೆಲೆಕ್ಷನ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಅದೇ ರೀತಿ ಹಿಂಗೆ ಟೋಟಲ್ ಆಗಿ 8 ಜನ ಇವರು ಕೂಡ ಸೆಲೆಕ್ಷನ್ ಆಗ್ತಾರೆ. ಇನ್ನು ಅದೇ ರೀತಿ ಇವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಪ್ರತಿಯೊಂದು ಕ್ಯಾಟಗರಿ ಇರ್ತಾವ್ರಿ. ಪ್ರತಿಯೊಂದು ಕ್ಯಾಟಗರಿದು ನೀವು ಇದೇ ರೀತಿ ಚೆಕ್ ಮಾಡಿಕೊಂಡು ನಿಮ್ಮದು ಸೆಲೆಕ್ಟ್ ಆಗುತ್ತೋ ಇಲ್ಲ. ಹಾಗಿದ್ರೆ ಸ್ಕೋರ್ ಹೆಚ್ಚಿಗಾದವ್ರು ಏನರ ಮೇಲಿರೋರು ಇಬ್ಬರು ಫೇಲ್ ಆಗಿದ್ರಪ್ಪ ಅಂದ್ರೆ ಫಿಸಿಕಲ್ ಅಟೆಂಡ್ ಆಗಿಲ್ಲಪ್ಪ ಅಂದ್ರೆ ಅವ್ರಿಗಿಂತ ಕೆಳಗಡೆ ಇರೋ ಅಭ್ಯರ್ಥಿಗಳಿಗೆ ಚಾನ್ಸ್ ಸಿಗ್ತದೆ ರೀ. ತಿಳಿತಲ್ಲ. ಈಗ 3 ಜನ ಆದರೂ ಇದೇ ರೀತಿ 8 ಜನ 8 ಅಥವಾ 10 ಜನ ನೋಡ್ಬೇಕು. ನೀವು 8 ಪೋಸ್ಟ್ ಅದಂದ್ರೆ 10 ಜನದವರೆಗೂ ಕೂಡ ನೋಡ್ಕೋಬೇಕು. ಯಾಕಂದ್ರೆ ಮಿನಿಮಮ್ ಅಂದ್ರೆ ಒಂದು 2 ಅಥವಾ ಒಬ್ಬರಾದರೂ ಕೂಡ ಫೇಲ್ ಆಗೇ ಇರ್ತಾರೆ. ಅದಕ್ಕಾಗಿ ನೀವು ಅದ್ರ ಕೆಳಗಡೆ ಇದ್ದರೆ ಅಂದರೆ ನೀವು ಕೂಡ ಸೇಫ್ ಜೂನು, ನಿಮ್ಮದು ಕೂಡ 100% ಜಾಬ್ ಆಗುತ್ತೆ. ಈ ರೀತಿ ನೀವು ಚೆಕ್ ಮಾಡ್ಕೊಂಡ್ರಂದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಸೆಲೆಕ್ಟ್ ಆಗ್ತಿರೋ ಇಲ್ಲೋ ಅಂತೇಳಿ. ಇಲ್ಲಿ ಫಿಸಿಕಲ್ದಲ್ಲಿ ಪಾಸ್ ಆದ ಫೇಲ್ ಆದ ಅಭ್ಯರ್ಥಿದು ಏನಾದರೂ ಲಿಸ್ಟನ್ನು ಏನಾದರೂ ಬಿಟ್ಟಿದ್ರಪ್ಪ ಅಂದ್ರೆ 100% ಚೆಕ್ ಮಾಡಿ ನೀವು ಕೂಡ ಇಲ್ಲಿ ಜಾಬ್ ನಿಮ್ಮದು ಆಗುತ್ತೆ ಇಲ್ಲತ್ತೆ ನೀವು ಕೂಡ ಚೆಕ್ ಮಾಡ್ಕೋಬೋದಾಗಿತ್ತು. ಆದರೆ ಕೂಡ ಈಗ ಓನ್ಲಿ ಫಾರ್ ಮೆಡಿಕಲ್ ಲಿಸ್ಟ್ ಬಿಡಾಕತ್ತಾರೆ. ಈಗ ಆಲ್ರೆಡಿ ಹೆಸ್ಕಾಮ್ ಬಿಟ್ಟಾರಿ. ಆಲ್ರೆಡಿ ಜೆಸ್ಕಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತದೆ ರೀ. ಯಾವಾಗ ಬರುತ್ತಂದ್ರೆ ಪ್ರತಿಯೊಂದು ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದು ಟಾಪಿಕ್ ಬಿಟ್ಟು ಹೋದ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕಾಗಿ ನೆಕ್ಸ್ಟ್ ಈಗ ಕನ್ನಡ ಮಾಧ್ಯಮದಲ್ಲಿ ಎಷ್ಟು ಜನ ಆದರೂ 3 ಜನ ಆದ್ರೆ ಇಲ್ಲೊಬ್ಬರು 4 ಜನ 96.80. ನೆಕ್ಸ್ಟ್ ಅದೇ ರೀತಿ 2A ಅಭ್ಯರ್ಥಿ ಪ್ರತಿಯೊಂದು ಕೂಡ ನೀವೇ ಚೆಕ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಿಮ್ದು ರಿಸ್ಕ್ ತೊಗೋಬೇಕ್ರಿ. ಯಾರು ಕೂಡ ಇಲ್ಲಿ ಚೆಕ್ ಮಾಡಿಕೊಡಲ್ಲ. ಯಾಕಂದ್ರೆ ನೀವೇ ಚೆಕ್ ಮಾಡಿ ನಿಮ್ಮದು ಕೂಡ ಸೆಲೆಕ್ಷನ್ ಆಗುತ್ತೆ ಅಂತಲ್ಲ, ನಿಮ್ಮ ಸೆಲೆಕ್ಷನ್ ಆಗುತ್ತೆ ಇಲ್ಲ ಅಂತ 100% ಗೊತ್ತಿದ್ದವ್ರು ಅವ್ರು ಚೆಕ್ ಮಾಡ್ಕೋಕೆ ಹೋಗಂಗಿಲ್ಲ. ಈಗ ಆಸುಪಾಸು 95, 93, 92 ಈ ರೀತಿ ಇರೋರು ಸ್ಕೋರ್ ನೀವು ಚೆಕ್ ಮಾಡಿಕೊಂಡು ಅದ್ರ ಮೇಲಿರುವ ನಿರೀಕ್ಷೆ ಏನಾದರೂ ಕೂಡ ಕೈ ಬಿಟ್ಟು ಬೇರೆ ಹುದ್ದೆಗಳಿಗೆ ಈಗ MTS ಅರ್ಜಿ ಹಾಕಿರ್ತೀರಿ, ಅದೇ ರೀತಿ BSF ಹಾಕಿರಿ, ಅದಕ್ಕಾದರೂ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ಅದೇ ರೀತಿ ಇದರಲ್ಲಿರೋ ಅಭ್ಯರ್ಥಿಗಳು SSC JDಗೂ ಕೂಡ ಸೆಲೆಕ್ಟ್ ಆಗಿರ್ತೀರಿ, ರನ್ನಿಂಗ್ ಆದರೂ ಕೂಡ ಮಾಡ್ಕೋತೀರಿ. ಅದಕ್ಕಾಗಿ ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಂಡು ನಿಮ್ಮ ಜಾಬ್ ಆಗುತ್ತೆ ಇಲ್ಲ ಅಂತ ನೀವೇ ಇಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ 96.64 ಎಷ್ಟು ಜನ ಆದರೆ 5 ಜನ ಅದು. ಇನ್ನು ನೆಕ್ಸ್ಟ್ 5, 6 ಎಲ್ಲರ ಮಿಸ್ ಆದ್ರೆ ಹೇಳ್ರಿ. ಇದು PDF ನಾ ಆಲ್ರೆಡಿ ಹಾಕಿರ್ತೀನಿ ನಮ್ಮ ಗ್ರೂಪ್ನಾಗ, ಟೆಲಿಗ್ರಾಮ್ ಗ್ರೂಪ್ನಾಗ ಐತಿ. ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ನಾಳೆ ಅಥವಾ ನಾಡದ ಅಥವಾ ಇವತ್ತಾದರೂ ಕೂಡ ಹಾಕ್ತೀನಿ. ಯಾಕಂದ್ರೆ ಕನ್ಫ್ಯೂಸ್ ಮಾಡಿಕೊಂಡು ಅವತ್ತ ಚೆಕ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ. ಅದಕ್ಕಾಗಿ ಪ್ರತಿಯೊಂದು ಕಂಪ್ನಿದು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಾಗ ಇರ್ತಾವ್ರಿ, ಚೆಕ್ ಮಾಡ್ಕೊರಿ. ಈಗ ಆಲ್ರೆಡಿ ಒಮ್ಮೆ ಹಾಕಿದ್ದೆ, ಬಟ್ ಇನ್ನೊಂದು ಸಾರಿ ಹಾಕ್ತೀವಿ. ಅವನೇ ಈಗ ಆಲ್ರೆಡಿ ಅದಾವ್ರಿ ಗ್ರೂಪ್ನಾಗ, ಇನ್ನೊಂದು ಸಾರಿ ಹಾಕ್ತೀವಿ. ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊರಿ. ಈಗ 7 ಜನ ಆದರೂ. ನೆಕ್ಸ್ಟ್ 2A ಇಷ್ಟು ಸ್ವಲ್ಪ ಪೇಷನ್ಸ್ ಭಾಳ ಬೇಕ್ರಿ. ಭಾಳ ಜನ ಅದಾರ, ಸ್ವಲ್ಪ ಚೆಕ್ ಮಾಡ್ಕೋ. ನಿಮ್ಗೆ ಪೇಷನ್ಸ್ ಕೂಡ ಬೇಕಾಗ್ತದೆ. 2A ರೂರಲ್
ಇಲ್ಲಿ ಪ್ರತಿಯೊಂದು ಕ್ಯಾಟಗರಿದು ಮೀಸಲಾತಿ ಏನು ಕೋರಿರ್ತಾರಲ್ಲ ರೀ, ಮೀಸಲಾತಿಗೆ ಅನುಗುಣವಾಗಿ ಲಿಸ್ಟ್ ಇರ್ತಾವೆ. ನೀವು ಕೂಡ ಚೆಕ್ ಮಾಡ್ಕೊಂಡು ನೀವು ಕೂಡ ಸೆಲೆಕ್ಟ್ ಆಗಿಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡ್ಮೇಲೆ ಮತ್ತೆ ಪುನಃ ವಿಡಿಯೋ ನೋಡಿದ್ರಂದ್ರೆ ಪ್ರತಿಯೊಬ್ಬರು ಕೂಡ ನೀವು ಸೆಲೆಕ್ಟ್ ಆಗಿದ್ದೀನಿ ಅಂತ ಹಾಕ್ರಿ, ಇಲ್ಲಾಂದ್ರೆ ಆಗಿಲ್ಲ ಅಂತ ಕೂಡ ಹಾಕ್ರಿ. ಸಿಗವಲ್ಲ ನೋಡ್ರಿ ಇನ್ನೊಬ್ಬರು 2A KMS. ಜನರಲಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇನ್ನೊಂದು ಚಾನ್ಸ್ ಇರ್ತದೆ ರೀ. ಈಗ ಇನ್ನೊಂದು ಹೇಳಿಲ್ರಿ, ಆಗಳೇ ಹೇಳಿ ತಪ್ಪತ್ರೆ. 2Aದಲ್ಲಿ ಆಯ್ಕೆಯಾದಾಗೆ ಡೈರೆಕ್ಟ್ ಆಗಿದ್ದೀರಪ್ಪ ಅಂದ್ರೆ ನೀವು 2Aದಾಗ ಅಷ್ಟೇ ಚಾನ್ಸ್ ಸಿಗ್ತದೆ ರೀ ನಿಮ್ಗೆ. ನೀವು 2A ಅಭ್ಯರ್ಥಿ ಆಗಿದ್ದು ಕೂಡ ನಿಮ್ಮದು ಸೆಲೆಕ್ಷನ್ನು ಜನರಲ್ ಕ್ಯಾಟಗರಿಯಲ್ಲಿ GM ಅಂತ ಬಂದಿತ್ತಂದ್ರೆ ಮೊದಲ ನಿಮ್ಮದು ಜನರಲ್ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಅಲ್ಲಿ ಸೆಲೆಕ್ಟ್ ಆಗಲಿಲ್ಲಪ್ಪ ಅಂದ್ರೆ 2A ಕ್ಯಾಟಗರಿ ಆದರೂ ಕೂಡ ನೀವು ಸೆಲೆಕ್ಟ್ ಆಗ್ತೀರಾ. ಅದಕ್ಕಾಗಿ ಇಲ್ಲಿ ಎಲ್ಲ ಕ್ಯಾಟಗರಿ ಅದೇ ರೀತಿ ಫಸ್ಟಿಗೆ SC ST ಇರಲಿ, 2A ಇರಲಿ, 2B ಇರಲಿ, ಪ್ರವರ್ಗ ಒಂದಿರಲಿ, ಪ್ರತಿಯೊಬ್ಬರೂ ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಮಾಡ್ಕೋಕೆ ಟ್ರೈ ಮಾಡ್ತಾರೆ ರೀ. ಬಟ್ ಅಲ್ಲಿ ನಿಮ್ಮದು ಲಿಸ್ಟಿಗೆ ಅನುಗುಣವಾಗಿ ನೀವೇನಾದರೂ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ಮತ್ತು ನಿಮ್ಮ ಕ್ಯಾಟಗರಿ ವೈಸ್ ಅಲ್ಲಿ ಆಯ್ಕೆ ಮಾಡ್ತಾರೆ. ನಿಮಗೆ 2 ಚಾನ್ಸ್ ಇರ್ತದೆ ರೀ. ಈಗ ನಾವು ಆಲ್ರೆಡಿ ನಾ ಈ ಜನರಲ್ ಕ್ಯಾಟಗರಿ ಈಗ ಒಬ್ಬ ಅಭ್ಯರ್ಥಿ ತಗೋರಿ ST ಇಲ್ಲದ ನೋಡಿರಿ, ಉಮೇಶ್ ಅಂತ ಅನ್ನೋರು ಈಗ ಆಲ್ರೆಡಿ ಜನರಲ್ ಕ್ಯಾಟಗರಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಆಗ್ಯಾರ ರೀ. ಅವ್ರದ್ದು ಇರೋದು 2A ಇತ್ತಪ್ಪ ಅಂದ್ರೆ ಮೊದಲಿಗೆ ಇವ್ರನ್ನ ವಾಪಸ್ ಜನರಲ್ ಕ್ಯಾಟಗರಿಯಲ್ಲಿ ಕುಣ್ಸಕ್ಕೆ ನೋಡ್ತಾರೆ, ಅಂದರೆ ಸೆಲೆಕ್ಟ್ ಮಾಡೋಕೆ ನೋಡ್ತಾರೆ. ಅಲ್ಲಿ ಏನಾದರೂ ಸೆಲೆಕ್ಟ್ ಆಗಲಿಲ್ಲಪ್ಪ ಅಂದ್ರೆ ಮತ್ತೆ 2A ಕ್ಯಾಟಗರಿ ಒಳಗೆ ಚಾನ್ಸ್ ಆದರೂ ಸಿಗ್ತದೆ ಅವರಿಗೆ. ಅಂದರೆ 2 ಚಾನ್ಸ್ ರೀ. GM ಇತ್ತು ಯಾರ್ಯಾರಿಗೆ ಬಂದಿರ್ತದೆ ನೋಡಿ, GM ಕ್ಯಾಟಗರಿ ಬಿಟ್ಟು SC ST 2A 2B 3A ಪ್ರತಿಯೊಬ್ಬರಿಗೂ ಕೂಡ ಚಾನ್ಸ್ ಇರ್ತದೆ ರೀ. ಅದಕ್ಕಾಗಿ ಅವರಿಗೆ 2 ಚಾನ್ಸ್ ಇರ್ತಾವೆ. ಉಳಿದ ಅಭ್ಯರ್ಥಿಗಳಿಗೆ 2Aದಲ್ಲೇ ಡೈರೆಕ್ಟ್ ಬಂದ್ರೆ ಅವ್ರಿಗೆ 1 ಚಾನ್ಸ್ ರೀ. ಅಂದ್ರೆ 1 ಚಾನ್ಸ್ ಅಂದ್ರೆ 1 ಲಿಸ್ಟ್ದಾಗ ರೀ. ಮತ್ತು ನಿಮಗೆ ಈ ಲಿಸ್ಟ್ ಬೇರೆ ಇನ್ನೊಂದು ಲಿಸ್ಟ್ ಬೇರೆ ಹಂಗೆ ಬಿಡಂಗಿಲ್ಲ. 1 ಲಿಸ್ಟ್ದಾಗ ಚಾನ್ಸ್ 2 ಇರ್ತಾವೆ ರೀ. ಅಂದರೆ ಮೊದಲ ಜನರಲ್ ಕ್ಯಾಟಗರಿ ನೋಡ್ತಾರೆ, ಇದು ರೋಸ್ಟರ್ ವೈಸ್ ಇರ್ತದೆ ರೀ. ಅಲ್ಲಿ ಸೆಲೆಕ್ಟ್ ಆಗಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಆದರೂ ಕೂಡ 2Aದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಹೊಸ ಲಿಸ್ಟ್ ಬಿಡ್ತಾರೆ. ಈಗ 1:1 ಬಿಡಬೇಕಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಲಿಸ್ಟ್ ಬರೋದು ರೀ. ಫಸ್ಟ್ ಚೆಸ್ಕಾಮು ಮತ್ತು ಜಸ್ಕಾಮ್ಗೆ ಸಂಬಂಧಿಸಿದಂತೆ ಲಿಸ್ಟ್ ಬರುತ್ತೆ. ಅದಾದಮೇಲೆ 1 by 1 ಬರ್ತದೆ ರೀ. ಹೆಸ್ಕಾಮ್ದು ಸಾಕಷ್ಟು ಅಭ್ಯರ್ಥಿಗಳು ಕೇಳಾಗತ್ತೀರಿ. ಹೆಸ್ಕಾಮ್ದು ಇನ್ನೂ ಲೇಟ್ ಆಗ್ತದೆ ರೀ. ಹೆಸ್ಕಾಮ್ದು ಇನ್ನೂ 1 ಮಂತ್ ಅಥವಾ 1.5 ಮಂತ್ ಆದರೂ ಕೂಡ ಹೋಗ್ಬೋದು, ಇನ್ನೂ 45 ದಿವಸ ಆದರೂ ಕೂಡ ಹೋಗ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟಿದ್ದರಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಅವರು ಲಿಸ್ಟಿಂದ ಹೊರಗೆ ತೆಗೆದು ಮತ್ತೆ ಇನ್ನೊಮ್ಮೆ ಮೆಡಿಕಲ್ ಮಾಡಿ ಮತ್ತೆ ಬಿಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಮೆಡಿಕಲಲ್ಲಿ ಫೇಕ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ಎಷ್ಟೋ ಅಭ್ಯರ್ಥಿಗಳು ಸೆಲೆಕ್ಟ್ ಇಂತ ಆಗಲಿಲ್ಲ. ಮೊನ್ನೆ ತಾನೇ ಎಷ್ಟೋ ಏನಿದೆಯಲ್ಲ ಚೆಸ್ಕಾಮನೆ 2ನೇ ಲಿಸ್ಟ್ ಬಿಟ್ಟಿದ್ದಾರೆ. ಅದೇ ರೀತಿ ಅಲ್ಲಿ ಕೂಡ ಆಗಲಿಲ್ಲಪ್ಪ ಅಂದ್ರೆ ಮತ್ತು 3ನೇ ಲಿಸ್ಟ್ ಬಿಡ್ತಾರೆ. ಈ ರೀತಿ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಸ್ನೇಹಿತರಲ್ಲಿ ಬರೋಬ್ಬರಿ 95.68 ಅಂಕಗಳನ್ನು ತೆಗೆದುಕೊಂಡವರು 2A ಕ್ಯಾಟಗರಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ನೋಡ್ರಿ, ನೀವು ಸೇಫ್ ರೀ. ಇಲ್ಲಿವರೆಗೂ ಕೂಡ ನೀವು ಸೇಫ್ ಇದ್ದಂಗೆ ರೀ. ಉಳಿದ ಇಬ್ಬರು ಅಭ್ಯರ್ಥಿ ಕೂಡ ನೀವು ಸೇಫ್ ಇರ್ತೀರಿ. ಯಾಕಂದ್ರೆ ಏನಾದರೂ ಫಿಸಿಕಲ್ ಫೇಲ್ ಆಗಿದ್ದಾರಪ್ಪ ಅಂದ್ರೆ ನಿಮ್ಮದು ಕೂಡ ಮೇಲಿರೋ ಅಭ್ಯರ್ಥಿಗಳು ಫಿಸಿಕಲ್ ಫೇಲ್ ಆಗಿದ್ರೆ ನಿಮಗೂ ಕೆಳಗಿರೋ ಅಭ್ಯರ್ಥಿಗಳಿಗೆ 100% ಜಾಬ್ ಸಿಗ್ತದೆ. ಫಿಕ್ಸ್ ರೀ. ಬೇಕಾದ್ರೆ ನೋಡ್ಕೋರಿ, ನಾ ಹೇಳೋ ಅಭ್ಯರ್ಥಿಗಳು ಇಷ್ಟು ಅಭ್ಯರ್ಥಿ ನೋಡ್ರಿ. ಚೇತನ್ವರೆಗೂ ಕೂಡ ನೀವು ಸೇಫ್ ಆದಿರಿ ನೋಡ್ರಿ. ಚೇತನ್ ಅಂತೇಳಿ 95.68. ಇದು ಕೇವಲ 2A ಕನ್ನಡ ಮಾಧ್ಯಮದಲ್ಲಿ ಸೆಲೆಕ್ಟ್ ಆಗೋರಿ. ಇದೇ ರೀತಿ ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಿಸಿದ ಪ್ರತಿಯೊಂದು ಮೀಸಲಾತಿಗೆ ಅನುಗುಣವಾಗಿ ಕಟ್ ಆಫ್ ಕೂಡ ಜಾಸ್ತಿ ಆಗುತ್ತೆ. ಒಂದು ಕಡೆ ಜಾಸ್ತಿನೇ ಆಗ್ಬೋದು, ಒಂದು ಕಡೆ ಕಡಿಮೆನೇ ಆಗ್ಬೋದು. ಸ್ನೇಹಿತರೆ PDP ಅಂದರೆ ಮುಳುಗಡೆ ಯಾರೆಲ್ಲ ಐತೆ ನೋಡ್ರಿ, ನಿಮ್ಮದು ಕಟ್ ಆಫ್ ತುಂಬ ಕಡಿಮೆ ಇರ್ತದೆ ರೀ. ಈ ಅಭ್ಯರ್ಥಿಗಳಿಗಿಂತ 0.50 ಅಥವಾ 1 ಅಂಕದವರೆಗೂ ಕೂಡ ಕಡಿಮೆ ನಿಲ್ಲುವ ಸಾಧ್ಯತೆ ಇರ್ತದೆ ರೀ. ಇದಕ್ಕಿಂತ ಕಡಿಮೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಅದಕ್ಕಿಂತ ಕಡಿಮೆ ಎಕ್ಸ್ ಸರ್ವಿಸ್ ಮ್ಯಾನ ನೋಡ್ರಿ. ಬೇಕಾದ್ರೆ ಪ್ರತಿಯೊಬ್ಬರು ಕೂಡ PDFಲ್ಲಿ ಏನು ಆಯ್ಕೆ ಆಗಿರ್ತಾರೆ, PDPಯಲ್ಲಿ ಏನು ಆಯ್ಕೆ ಆಗಿರ್ತೀರಿ ನೋಡ್ರಿ, ಅವ್ರು ಸ್ವಲ್ಪ ಸೇಫ್ ಜೋನ್ ಆಗಿ ಇದ್ದಂಗೆ ರೀ. ಬಟ್ ಇದ್ರೊಳಗಾಗಿರೋ ಡೈರೆಕ್ಟ್ 2Aದಾಗ ಆದವ್ರಿಗೆ ಸ್ವಲ್ಪ 2A ಮುಂದೆ PDP ಇತ್ತಂದ್ರೆ ಸ್ವಲ್ಪ ನಿಮ್ಮದು ಸ್ಕೋರ್ ಚೆಕ್ ಮಾಡ್ಕೋರಿ. ಇಲ್ಲಪ್ಪ ಅಂದ್ರೆ 2A ಒಳಗೆ ಜನರಲ್ 2A ಇದ್ದು ಕೂಡ ಜನರಲಲ್ಲಿ ನಮ್ಮದು PDP ಒಳಗೆ ಆಯ್ಕೆ ಆಗಿತ್ತಂದ್ರೆ ನೀವು ಫಿಕ್ಸ್ ರೀ. 2A ಒಳಗಾದರೂ ಕೂಡ PDP ಒಳಗೆ ವಾಪಸ್ ಆಯ್ಕೆ ಆಗ್ತೀರಿ. ತೈತಲ್ಲ ಸ್ನೇಹಿತರೆ, ಪ್ರತಿಯೊಂದು ಕೂಡ ಕಂಪ್ನಿದು ಇದೇ ರೀತಿ ಇರ್ತದೆ. ಪ್ರತಿಯೊಬ್ಬರು ಕೂಡ ನೀವು ಸೆಲೆಕ್ಟ್ ಹಾಕಿರೇ ಇಲ್ಲ ಅಂತೇಳಿ ನೀವೇ ಕೂಡ ಚೆಕ್ ಮಾಡ್ಕೊಳ್ಳೋ ರೀತಿ ಹೇಳಿದ್ವಿ. ಸ್ವಲ್ಪ ಟೈಮ್ ತೊಗೋರಿ. ನಿಮ್ಮದು ಲೈಫ್ ಪ್ರಶ್ನೆ ಐತಿ. ಇದಾಗಲಿಲ್ಲಪ್ಪ ಅಂದರೆ ಇದ್ರ ಮೇಲೆ ಬಿಟ್ಟು ಬೇರೆ ಹುದ್ದೆಗಳಿಗೆ ಫೋಕಸ್ ಮಾಡಿದ್ರೆ ಆದವ್ರು ಕೂಡ ಜಾಬ್ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿಕೊಟ್ಟ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಜಾಬ್ ಆಗುತ್ತೆ ಇಲ್ಲ ಅಂತ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ರೀ. ಸ್ನೇಹಿತರೆ, ಮೇಲಿರೋ ಈಗಿನ 8 ಅಭ್ಯರ್ಥಿಗಳು ತಿಳಿಸಿಲ್ಲ. ಈ 8 ಅಭ್ಯರ್ಥಿಗಳು ಫಿಸಿಕಲ್ ಫೇಲ್ ಆಗಿದ್ರಪ್ಪ ಅಂದ್ರೆ
ನೆಕ್ಸ್ಟ್ ಕೆಳಗೆ ಇರುವ 8 ಅಭ್ಯರ್ಥಿಗಳಿಗೆ ಚಾನ್ಸ್ ಸಿಗ್ತದೆ. ಇಲ್ಲಪ್ಪ ಒಬ್ಬರು ಇಬ್ಬರು ಆಗಿದ್ರಿಂದ ಅದ್ರ ಕೆಳಗಡೆ ಇರೋ ಅಭ್ಯರ್ಥಿಗಳಿಗೆ ಚಾನ್ಸ್ ಸಿಗ್ತಾ ಹೋಗ್ತದೆ ರೀ. ಸ್ನೇಹಿತರೆ ಇಲ್ಲಿ 3 ಪಾಸ್ ಆದ್ರೆ ಸಾಕ್ರಿ, 5 ಪಾಸ್ ಆಗಬೇಕು. 5 ಪಾಸ್ ಆದ್ರೆ ಏನೇ ಜಾಸ್ತಿ ಏನು ಮಾರ್ಕ್ಸ್ ಇರಂಗಿಲ್ಲ ರೀ ನಿಮ್ಗೆ. ಏನು ನಾರ್ಮಲಾಗಿ 3 ಪಾಸ್ ಆದವಂಗೆ ಏನು ಹುದ್ದೆ ಏನು ಕೊಡ್ತಾರಲ್ಲ ಅದೇ ಹುದ್ದೆನ ನಿಮಗೆ ಕೊಡ್ತಾನೆ. ಅಷ್ಟೇ ಇರ್ತದೆ. ಜಸ್ಟ್ ಪವರ್ ಅದು ನಿಮ್ದು ಏನಿರ್ತದೆ ಪಾಸ್ ಆಗಬೇಕಂದ್ರೆ ಎಲಿಜಿಬಲ್ ಸಂಬಂಧ ಫಿಸಿಕಲನ್ನು ಕಂಡಕ್ಟ್ ಮಾಡಿರ್ತಾರೆ. ತಿಳಿತಲ್ಲ. ಪ್ರತಿಯೊಂದು ಕೂಡ ಇದಕ್ಕೆ ಸಂಬಂಧಿಸಿದಂತೆ ತಿಳಿದತ್ತಂತ ಅನ್ಕೋತೀನಿ. ಪ್ರತಿಯೊಬ್ಬರು ಕೂಡ ಸ್ಕೋರ್ ಹಾಕ್ರಿ. ನಾಳೆ ಅಥವಾ ನಾಡಿದ್ದು ಫಿಕ್ಸ್ ವಿಡಿಯೋ ಬರ್ತದೆ ರೀ. ಯಾರ್ದು ಸೆಲೆಕ್ಟ್ ಆಗುತ್ತಾ ಇಲ್ಲೋ ಅಂತೇಳಿ ಒಂದು ಸಾರಿ ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋನ ಮಾಡ್ತೀವಿ. ಕಮೆಂಟ್ ಹಾಕಿದಾರ್ದ ಕಮೆಂಟ್ ಸರ್ಸೋತಾ ಹೋಗಿ ನಿಮಗೆ ವಿಡಿಯೋನ ಮಾಡ್ಲಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಇಷ್ಟು ದಿನ ಮಿಸ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಈ ವಿಡಿಯೋಕ್ಕೆ ಮಾತ್ರ ಮಿಸ್ ಮಾಡದೆ ಕಮೆಂಟ್ ಮಾಡಿರಿ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ಪ್ರತಿಯೊಂದು ಬೆಸ್ಕಾಮ್ ಹೆಸ್ಕಾಮ್ ಪ್ರತಿಯೊಂದು 5 ಕಂಪ್ನಿದು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ PDF ಅನ್ನು ಹಾಕಿರ್ತೀವಿ 1:5. ಯಾರೆಲ್ಲ ಸೆಲೆಕ್ಟ್ ಆಗ್ತೀರಿ ಅಥವಾ ಆಗಲ್ಲ ಅಂತೇಳಿ ಒಂದು ಸಾರಿ ಹೋಗಿ ಚೆಕ್ ಮಾಡ್ಕೋರಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.